ಅಂದ್ರೆ ಈಗ ನೀವು ನನ್ನ ಹೆಂಡತಿನ ನಮ್ಮವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಬಂದಿರಾ? ಅಲ್ಲ ಸರ್, ಅದು ಹಿಂಗೆ ಸರ್? ನನ್ನ ಹೆಂಡತಿ ಹಂಗೆ ಕಂಪ್ಲೇಂಟ್ ಕೊಡೋಕೆ ಸಾಧ್ಯನೇ ಇಲ್ಲ ಸರ್. ಅದು ಅವ್ರ ಅತ್ತಿ ಮೇಲೆ ನಾದ್ನಿ ಮೇಲೆ ಸುಳ್ಳು ಕಂಪ್ಲೇಂಟು, ಚಾನ್ಸೇ ಇಲ್ಲ ಸರ್. ಅಲ್ಲ ರೀ, ನೀವು ಬರೀ ನಿಮ್ಮ ಹೆಂಡತಿದಷ್ಟು ಹೇಳಕತ್ತೀರಲ್ಲ, ನಿಮ್ಮ ಹೆಂಡತಿ ಅಲ್ಲಿ ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಟು ನಿಮ್ಮ ತಾಯಿಯವರು ಇದರಲ್ಲಿ ಇಬ್ಬರು ಸೇರಿ ಪೊಲೀಸ್ ಸ್ಟೇಷನ್ಯಾಗ ಒಂದು ಏನಿಲ್ಲ ಅಂದ್ರೂ ಮಧ್ಯಾಹ್ನದವರೆಗೂ ನಿಂತು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿ ಅವ್ರನ್ನ ಸೆಲ್ ಒಳಗೆ ಹಾಕ್ಸಿದ್ಮೇಲೆ ಅಲ್ಲಿಂದ ಈಚೆ ಬಂದಿರೋದು. ಈಗ ಇಲ್ಲಿಗೆ ಬಂದಿಲ್ಲ ಅಂದ್ರೆ ಇನ್ನೆಲ್ಲಿಗೆ ಹೋದ್ರು? ರೀ, ಕತೆ ಹೊಡಿಬೇಡಿ, ಪೊಲೀಸರ ತಪ್ಪ ಪ್ರಯತ್ನ ಮಾಡಬೇಡಿ. ನಿಮ್ಮ ಹೆಂಡತಿನ ನಿಮ್ಮ ತಾಯಿನ ಕರಿತೀರೋ ಇಲ್ವಾ, ನಿಮ್ಮ ತಂಗಿನ? ಮೇಡಮ್ ಕರೆನ ಅವ್ರ ಮನೆಗೆ ಬಂದಿಲ್ರಿ. ನಾವು ಫೋನ್ ಮಾಡಿದ್ವಿ, ಅವರಿಬ್ಬರು ಫೋನ್ ಸ್ವಿಚ್ ಆಫ್ ಅದಾವು. ನಂಗೆ ನನ್ನ ಮಗಳು ಬರಕತ್ತಾಳ ಅನ್ನೋದು ಗೊತ್ತಿರಲಿಲ್ಲ. ಬಹುಶಃ ಇಲ್ಲಿಗೆ ಬರ್ತಾಳೆ, ಒಂದು 5 ನಿಮಿಷ ಕಾಯೋಣ ರೀ. ನೀವು ಕೂತ್ಕೊಳ್ರಿ, ಬರ್ತಾರೆ. ಯವ್ವ, ಇಷ್ಟು ಚಲೋ ಆತಂದ್ರೆ ಹಾಲು ಕುಡಿಬೋದು ಇಬ್ರು. ಸರ್ ಬಂದ್ರು ಅನ್ಸತ್ ನೋಡಿ, ನಕ್ಕೊಂಡು ಬರ್ತಾವ್ರೆ ಇಬ್ರು. ಅಲ್ರಿ ಮೇಡಮ್ರ, ಅವ್ವ ಇದೇನು ಇವರೇ ಕಿಲ್ ಬಂದಾರ? ಸರ್ ನೀವೇನಿಲ್ಲಿ, ಏನಾರು ವಿಷಯ ಇತ್ತಾ? ಭಾಳ ಮಾಡಿ ನಿಮ್ಮಪ್ಪಗ ವಿಷಯ ಗೊತ್ತಾಗೈತೇನ, ನಾವು ಕಂಪ್ಲೇಂಟ್ ಕೊಟ್ಟಿರೋದು ಅದಕ್ಕೆ ಕರ್ಸನ್ ಕಾಣುತ್ತೆ ನಿಮ್ಮಪ್ಪ. ಸುಮ್ಮನಿರು, ಏನು ಗೊತ್ತಿಲ್ಲಾರ್ದಂಗೆ ಸುಮ್ಮನೆ ನಿಂತ್ಬಿಡು. ಈಗ ಮತ್ತೆ ನಿಮ್ಮಪ್ಪ ಹಾರಾಡ್ತಾನ. ಅಪ್ಪೊಂದು ಅಲ್ವೇ ಹೆಂಡತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇವಾಗ ಕಿರಣನು ಹಾರಾಡಿದ್ನ. ಸುಮ್ಮನಿರು ನೋಡೋಣ. ಏನ್ರಮ್ಮ, ತಾಯಿ ಮಗಳದಿಬ್ಬರದು ಮಾತುಕತೆ ಮುಗಿತಾ? ಮೇಡಮ್ ನೀವೇನ್ರಿ ರೀ, ನೀವು ಸುಮ್ಮನೆ ನಿಂತಿರಲ್ಲ, ಯಾಕೆ ಬಂದಾರ ಪೊಲೀಸರು ಅಂತ ಹೇಳುವಲ್ರಿ? ಏನಾತ ರೀ? ಕಿರಣ, ನಿನಗೆ ಮಾಡಕ್ಕೆ ಏನಾರ ಕೆಲಸ ಬಗ್ಗೆ ಐತನ? ಅಪ್ಪ, ಹ್ಞೂನಪ್ಪ, ನಂಗೆ ಕೆಲಸ ಐತಿ. ನಾನು ಸ್ಟೇಷನ್ಗೆ ಹೊಂಟೀನಿ ನನ್ನ ಹೆಂಡತಿ ನೋಡಕ್ಕೆ. ನಾನು ನನ್ನ ಸೊಸಿನ ನನ್ನ ದೋಸ್ತನ್ನ ನೋಡಕ್ಕೆ ಹೋಗ್ಬೇಕು, ನನ್ನ ಅಳಿಯನ್ನ. ಇನ್ನೂ ಏನೇನು ಮಾಡ್ತಾರನ ಇವರು, ನೋಡಕ್ಕೆ ಹೋಗಂಬ. ಅಲ್ರಿ ರೀ ಸರ್ ಹೇಳಿ, ನಿಮಗೆ ಯಾರು ಬೇಕಾಗಿದ್ರೆ ಅವ್ರ ಮನೆಯೊಳಗೆ ಅದಾರ, ಅವ್ರನ್ನ ಕರ್ಕೊಂಡು ಹೋಗೋ ಮುಂದಾಗ ಒಂಚೂರು ಬೀಗ ಹಾಕ್ಕೊಂಡು ಹೋಗಕ್ಕೆ ಹೇಳ್ಬಿಡಿ. ನಾವು ನನ್ನ ಸೊಸಿನ ನನ್ನ ದೋಸ್ತನ ನನ್ನ ಅಳಿಯನ್ನ ನೋಡಕ್ಕೆ ಹೊಂಟೀವಿ, ಸ್ವಲ್ಪ ಬರೋದು ಲೇಟ್ ಆಗುತ್ತೆ. ಅಯ್ಯೋ, ನಿಮ್ಮ ಮನೆತನದ ಆಮೇಲೆ ಗೋಳ್ ಇಟ್ಕೊಳ್ರಿ. ನಮ್ಮ ಡ್ಯೂಟಿ ನಮ್ಮ ಮಾಡಕ್ ಬಿಡ್ರಿ. ಏನ್ರಿ ಒಬ್ರು ಆದ್ಮೇಲೆ ಒಬ್ರು ಗೋಳಾಡ್ತೀರಾ? ಇವನೋನ ಏನ್ ಮಾತಾಡಕತ್ತೀರಿ ನೀವು ರೀ? ಕಿರಣ, ಹಲೋ ಮಿಸ್ಟರ್ ಕಿರಣ್. ಹಲೋ, ಅಲ್ಲ ಇವ್ರೇನು, ಇವ್ರ ಪಾಡಿಗೆ ಇವರು ರೂಮ್ಗೆ ಹೋಗಿ ಸೇರ್ಕೊಂಡ್ರಿ ಎಲ್ಲರೂ. ನಾವೇನು ಮಾಡ್ಬೇಕಿಲ್ಲಿ? ಸರ್ ನಮಗೆ ಬೇಕಾಗಿರೋರು ಇಬ್ರು ಇಲ್ಲಿ ನಿಂತಾರ, ನಾವ್ ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಬನ್ನಿ ಕರ್ಕೊಂಡು ಹೋಗೋಣ. ಅದು ನಿಜ ಅನ್ರಿ. ಅಲ್ರಮ್ಮ, ಎಲ್ರಮ್ಮ ಹೋಗಿದ್ರಿ? ಸ್ಟೇಷನಿಂದ ಎಷ್ಟೊತ್ತದ್ರಮ್ಮ ನೀವು ಬಂದು? ಹಾ ಸರ್, ನಾವು ನಮ್ಮ ಮನೆಗೆ ಯಾವಾಗ ಬೇಕಾದ್ರೂ ಬರ್ತೀವಿ ಸರ್. ನೀವೇನ್ ಸರ್ ಹಂಗೆ ಕೇಳಕತ್ತೀರಿ? ಅಲ್ರಮ್ಮ, ನಿಮ್ಮ ಸೊಸಿ ವಾಪಸ್ಸು ಸ್ಟೇಷನಿಗೆ ಬಂದು ಸ್ಟೇಷನ್ನಿಂದ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ನೀವು ಅವ್ರ ಮನೆಗೆ ಹೋಗಿ ಬಂದಿರಂತ. ಅವ್ರ ಮನೆಗೆ ಹೋಗಿ ಬಂದ್ಮ್ಯಾಗೂ ಆಕೆ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ರು ನೀವು ಮನೆಗೆ ಬಂದಿಲ್ಲ ಇನ್ನ. ಅದೇ ಹೆಂಗದು? ನಿಮ್ಗಿನ್ನ ಮುಂಚೆ ನಾವೇ ಬಂದೀವಿ. ನಾವು ದಾರಿ ಒಳಗೆ ನಾಷ್ಟ ಮಾಡಿರಲಿಲ್ಲ, ನಾಷ್ಟ ಮಾಡಕ್ಕೆ ನಿಂತಿದ್ವಿ ಅಲ್ರಿ ಒಂದು ಹೋಟೆಲ್ನಾಗ. ಹಂಗಾಗಿ ನಮ್ಮ ತಡ ಆಯ್ತು. ಏನು ಸರ್ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಾಕಿ? ಆಕಿದೇನಂತ ತಿರ್ಬೋಕಿದು? ಆಕಿದೇನು ಎಂತೋ ನೀವು ಅಲ್ಲೇ ಸ್ಟೇಷನ್ ಬಂದಾಗ ಕೇಳ್ರಿ. ನೀವೇನು ಕೇಸ್ ಹಾಕಿರಲ್ಲ ನಿಮ್ಮ ಅಳಿಯನ್ ಮ್ಯಾಗ, ಸೇಮ್ ಕೇಸು ನಿಮ್ಮ ಮೇಲೆ ಮತ್ತೆ ನಿಮ್ಮ ಮಗಳ ಮೇಲೆ ಹಾಕ್ಯಾರ. ನೀವೇನೋ ಅವ್ರಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಕ್ ಹೋದ್ರಂತೆ. ಏನ್ ಹೇಳಕತ್ತೀರಿ ಸರ್ ನೀವು? ನಾನೇ ಹೋಗಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಕ್ ಹೋದೆ? ಎಲ್ಲ ಸುಳ್ಳು ಸರ್, ನಂಬೇಡ್ರಿ ಅವಳ. ನಾವು ಕೊಟ್ಟಿವಲ್ಲ ಅದಕ್ಕೆ ತಾನು ಬೇಗಂತ ನಮ್ಮ ಮೇಲೆ ಕೊಡಕತ್ತಾಳ. ಅಮ್ಮ, ಕತೆ ಹೇಳ್ಬೇಡ್ರಿ ತಾಯಂದ್ರ, ಕತೆ ಹೇಳ್ಬೇಡ್ರಿ. ನಡೀರಿ ಹೋಗೋಣ. ನೀವು ಅಲ್ಲೇ ಅದ ಬಲಾಶ್ರಮದಾಗ ಇರ್ಬೇಕು. ನಡ್ರಿ, ಮನ್ಯಾಗಂಕರು ಇರಕ್ಕೆ ಕೊಡೋದಿಲ್ಲ ನಾವು. ನಡ್ರಿ ಆಕಿ ನಿಮ್ಮ ಗಂಗಾ ಅವ್ರು ಅದಾರಲ್ಲ, ಸರಸ್ವತಿ, ನೀವು ಅಲ್ಲೇ ಇರ್ಬೇಕಾದಾರ. ನಡ್ರಿ ಮೇಡಮ್. ಅದೇನ್ರಿ, ನಾವು ನಮ್ಮ ಲಾಯರ್ನ ಕನ್ಸಲ್ಟ್ ಮಾಡ್ತೀವಿ ರೀ. ಕಿರಣ, ಯಪ್ಪ ಕಿರಣ. ಯವ್ವ, ಅಣ್ಣಗೂ ಅಪ್ಪಗೂ ಸಿಟ್ಟು ಬರತಿ. ಅವ್ರು ಯಾವ್ದ ಕಾರಣಕ್ಕೂ ಹೊರಗೆ ಬರಲ್ಲ. ಈಗ ಏನ್ ಮಾಡ್ಬೇಕು ನಾವು? ಅದೇನೇ ಇದ್ರು ಮೊದಲು ಸ್ಟೇಷನಿಗೆ ಬರ್ರಿ. ಸ್ಟೇಷನ್ಗೆ ನಿಮ್ಮನ್ನ ಕರ್ಕೊಂಡು ಹೋಗಲ್ಲ ಈಗ ನಾವು. ಅಲ್ಲಿ ನಮ್ದು ಐತಿ. ಈ ತರ ಆದ್ರೆ ಎಲ್ಲಿ ಇರಿಸ್ಬೇಕು ಹೆಣ್ಮಕ್ಳನ್ನ ಅಲ್ಲಿ ಇರಿಸ್ತೀವಿ. ನೀವು ನಡ್ರಿ, ಬಡ ನಡ್ರಮ್ಮ. ಇನ್ನೇನು ಆರ್ತಿ ಮಾಡಿ ಕರ್ಕೊಂಡು ಹೋಗ್ಬೇಕಾ ನಿಮ್ಮನ್ನ? ಸೇಮ್ ಕಂಪ್ಲೇಂಟ್ ಕೊಟ್ಟಿರೋದು. ನಡೀರಿ, ನಾವು ನಿಂತ ಕಾಲ ಮೇಲೆ 112 ತಗೊಂಡ್ ಬರ್ಬೇಕಂದ್ವಿ ಗಾಡಿನ. ಸುಮ್ಮನೆ ಮನೆ ಮುಂದೆ ಬಂದ್ರೆ ಎಲ್ರದ್ದು ಮರ್ಯಾದೆ ಹೋಗುತ್ತಂತೇಳಿ ನಾವು ನಮ್ದು ಇದ್ರಾಗ ಬಂದೀವಿ. ನಡ್ರಿ ಬಡ ಹೋಗೋಣ. ತಡ್ರಿ ಮೇಡಮ್, ಅದ್ ಹೆಂಗ್ರಿ ನಿಂತ ಕಾಲ ಮೇಲೆ ಕರ್ಕೊಂಡು ಹೋಗ್ತೀರಿ? ತಡ್ರಿ ಒಂದಿಟ. ಅದ್ ಹೆಂಗಮ್ಮ, ಅದ್ ಹೆಂಗಂದ್ರೆ ಈಗ ನಿಮ್ಮ ಅಳಿಯನ್ನ ನಿಮ್ಮ ಅವನ ಒಳಗಾಕಿಲ್ಲ ಸ್ಟೇಷನ್ಯಾಗ, ಹಂಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನಮಗೇನಮ್ಮ, ಯಾರು ಕಂಪ್ಲೇಂಟ್ ಕೊಟ್ಟರು ನಾವು ಮೊದ್ಲು ವಿಚಾರಣೆ ಮಾಡೋವರೆಗೂ ನಾವು ಕರ್ಕೊಂಡು ಹೋಗೋದೇ ಸ್ಟೇಷನ್ಗೆ. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನೀವು ಕೊಟ್ಟರು ಅಷ್ಟೇ, ನಿಮ್ಮ ಬೀಗರು ಕೊಟ್ಟರು ಅಷ್ಟೇ, ಇನ್ನು ಯಾರ ಕೊಟ್ಟರು ಅಷ್ಟೇ. ನಮ್ಮ ಕರ್ತವ್ಯ ನಮ್ಗೆ ಮಾಡಕ್ ಬಿಡ್ರಿ. ನಡ್ರಿ ಬಾಯಿ ಮುಚ್ಕೊಂಡು ಸ್ಟೇಷನ್ಗೆ ಅಂದ್ರೆ ನಡಿಬೇಕೀಗ ಅಷ್ಟೇ. ನಾನು ನಮ್ಮ ದೊಡ್ಡಣ್ಣಗಾರ ಫೋನ್ ಮಾಡ್ತೀನಿ, ತಡೀರಿ. ಅದ್ ಹೆಂಗ್ ಕರ್ಕೊಂಡು ಹೋಗ್ಬಿಡ್ತೀರಿ ನೀವು?
ಅದು ಹೆಂಗೆ ಕರ್ಕೊಂಡು ಹೋಗ್ತೀವಿ? ಕಂಪ್ಲೇಂಟ್ ಬಂದಿತ್ರಮ್ಮ, ಡೌರಿ ಕೇಸು ನಿಮ್ಮೇಲೂ. ಅದು ಬೇರೆ ಒಂದು ಜೀವನ ತೆಗೆಕ್ಕೆ ಹೋಗಿರಿ ಅಂತ ಕಂಪ್ಲೇಂಟ್ ಐತೆ. ಅಲ್ಲೆಲ್ಲ ಸಾಕ್ಷಿ ಕೊಟ್ಟವ್ರು, ಬನ್ನಿ ತೋರಿಸ್ತೀವಿ ನಿಮಗೆ. ಯಾಕೆ ತಲೆ ಕೆಡ್ಸ್ಕೊತೀರಪ್ಪ? ಅಲ್ಲ ಅವರೆಲ್ಲರೂ ಕರ್ದ್ಕೊಳ್ಳೋಣ ಬರಲಿಲ್ಲ. ನಡೀರಿ, ನೀವು ಹಂಗ ಬರ್ಬೇಕಪ್ಪ, ಸಾಕಾರ ಮಾಡ್ಬೇಕು ಪೊಲೀಸರ ಜೊತೆಗೆ. ಹಿಂಗೆ ಎಲ್ಲ ಮಾಡೋದು ಸರಿ ಅಲ್ಲ ಅಪ್ಪ. ನಡ್ರಿ ನಡ್ರಿ, ಬೇಗ ಬೇಗ ನಡೀರಿ. ಹಾರ್ರಿ ಕೇಳುತ್ತಾ? ನಮ್ಮೂರಿಗೆ ಟ್ರೈನ್ ಬಂದೈತ್ರಿ. ಟ್ರೈನು ಇಷ್ಟು ದಿನ ಇರಲಿಲ್ಲ ನಮ್ಮೂರಿಗೆ ಟ್ರೈನ್. ಖುಷಿ ವಿಚಾರ ಅಲ್ಲ? ಹುಬ್ಳಿ ಟು ಕುಷ್ಟಗಿ ಟು ಹುಬ್ಳಿ ಟ್ರೈನ್ ಐತೆ. ಅದ್ರೊಳಗೆ ಕುಕ್ನೂರ್ ಮೇಲೇನು ಹೋಗುತ್ತೆ ಟ್ರೈನ್. ನಡೀರಿ ನಡೀರಿ, ನಮ್ಮ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ನಡ್ರಿ. ನೋಡ್ದೇನಪ್ಪ ನಿಮ್ಮವ್ವ ನಿನ್ನ ತಂಗಿನ? ಹಾಂ, ಪಾಪ ಅವ್ರು ಎಲ್ಲರೂ ಏನೇನು ಕಷ್ಟಪಡಕತ್ತಾರೇನಾ? ಬಾ ನಾವು ಹೋಗೋಣ. ಇಲ್ಲಪ್ಪ, ಅವಾಗ ಈ ಜಮ್ದ ಬುದ್ಧಿ ಬರಲ್ಲ. ನಾವು ಆಕೆ ನೋಡಕ್ಕಲ್ಲ, ಆಕೆ ಹತ್ರಕ್ಕೂ ಹೋಗೋದು ಬೇಡ. ಸ್ಟೇಷನ್ಗೆ ವಿಚಾರ ಮಾಡೋಣ ಏನು ಕಂಪ್ಲೇಂಟ್ ಕೊಟ್ಟಾರ ಏನಂತೇಳಿ ಅಷ್ಟ. ಅವನ್ನ ಮಾತ್ರ ಈ ಸರಿ ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದು ಬೇಡ. ಹೌದು, ಮತ್ತೆ ಇಲ್ಲ ಅಂದ್ರೆ ಯಾವಾಗ ಬುದ್ಧಿ ಬರ್ತೈತೆ ತಲೆಯಾಗ? ಬುದ್ಧಿ ಅನ್ನೋದ ಬರೋದಿಲ್ಲ. ಬಾಪ ಅಷ್ಟ ಮಾಡೋಣ. ಅಮ್ಮ ಜಾನಕಿ, ಜಾನಕಿ ಅವರ ಗೌರಿ ಮತ್ತು ಅತ್ತಿಯರು ಸೇರಿ ಅಪ್ಪಾಜಿನ ಅಣ್ಣನ ಜೈಲಿಗೆ ಹಾಕ್ಸ್ಯಾರಿ. ಜಾನು, ಸಮಾಧಾನ ಮಾಡ್ಕೋ. ನಾವು ಬಂದೀವಲ್ಲ, ಸಮಾಧಾನ ಮಾಡ್ಕೋ. ಈಗಿನ ಬಂದು ಅವನ್ನ ಮತ್ತು ಗೌರಿನ ಕರ್ಕೊಂಡು ಹೋದ್ರು ಪೊಲೀಸರು ಜೈಲಿಗೆ. ನೀನು ಏನೋ ವಾಪಸ್ ಅದ ಕಂಪ್ಲೇಂಟ್ ಕೊಟ್ಟಿ ಅಂತ. ಮತ್ತೇನ್ರಿ ಮಾಡ್ತಾಳ ಮಾವ? ನೀವ ಹೇಳ್ರಿ ಪಾಪ. ಇಲ್ಲರ ಕಂಪ್ಲೇಂಟ್ ಎಲ್ಲ ಅಪ್ಪನ ಮೇಲೆ ಕೊಟ್ರ, ಅಪ್ಪನ ಮೇಲೆ ಅಣ್ಣನ ಮೇಲೆ ಕೊಟ್ರ. ಎಂದರ ಕೈ ಮಾಡೋಣ ಅಣ್ಣ ಹಾಕಿ ಮ್ಯಾಗ. ಈಗ ಇನ್ನ ಉರ್ಸ್ಕೊಂತಿದ್ಲ ನಮ್ಮ ಅಣ್ಣನ. ಒಂದಿನಕ್ಕೂ ನೆಮ್ಮದಿಗಿರಕ್ ಬಿಡಲಿಲ್ಲ ಪಾಪ. ಇವ್ರ ಸಂಸಾರ ಸರಿ ಮಾಡಕ್ ಬಂದಿರೋ ಸರಸ್ವತಿಗೂ ಅನ್ಯಾಯವಾಗಿ ಕರ್ಕೊಂಡು ಕೂಡ್ಸರ್ ಮಾವ. ನೀ ಸಮಾಧಾನ ಮಾಡ್ಕೋ ತಾಯಿ. ಹೊಟ್ಟೆಲಿದ್ದ ಹೆಣ್ಮಗಳು ಯಾಕಷ್ಟಕ್ಕೊಂದು ರೋಷ ಹೊಕ್ಕಿದೆ. ಇಲ್ಲನ ನಿಮ್ಮ ಚಿಕ್ಕಮ್ಮರ ಗಂಗಾ ಚಿಕ್ಕಮ್ಮನ್ನು ಕರ್ಕೊಂಡು ಹೋಗ್ಯಾರ್ರಿ. ನಮ್ಮ ಪುಣ್ಯಕ್ಕ ಪಾರ್ವತಿ ಚಿಕ್ಕಮ್ಮನ ಮೇಲೆ ಕೊಟ್ಟಿಲ್ಲ ಕಂಪ್ಲೇಂಟು. ಬಂದು ಏನು ಹೇಳಿದ್ರು ಗೊತ್ತನ್ರಿ? ಅತ್ತಿಯರು ಗೌರಿ ಬಂದು ನಿಮ್ಮನ್ನ ಯಾಕೆ ಬಿಟ್ಟೀನಿ ಅಂದ್ರ ಮನ್ಯಾಗ ಕುತ್ಕೊಂಡು ಒಬ್ರು ಅಳಕ್ ಬೇಕಲ್ಲ ಅದಕ್ಕೆ ಅಂತ ಹೇಳ್ತಾರ್ರಿ. ಹೇಳಿದ ಮೇಲೆ ಇಲ್ಲಿಂದ ಹೋಗ್ಯಾರ್ರಿ ಅವ್ರು, ಗೊತ್ತನ್ರಿ? ಮತ್ತೆ ಇಷ್ಟೆಲ್ಲ ನಮ್ಮ ಹೊಟ್ಟೆ ಉರಿಸಿದಾಗ ನಾನು ಮಾಡಿದ್ರಾಗ ಏನು ತಪ್ಪೈತ್ರಿ ಮಾವ? ನೀವೇನೇ ಹೇಳ್ರಿ ಮಾವ, ನೀವೇನಾರ ನಿಮ್ಮ ಹೆಂಡತಿ ಮತ್ತು ಮಗಳ ಪರವಾಗಿ ಮಾತಾಡಕ್ಕೆ ಇಲ್ಲಿಗೆ ಬಂದಿದ್ದೀರಿ. ಇಲ್ಲಿಂದ ಇಲ್ಲಿಗಲ್ಲ ನೀವು ಹೊರಗೆ ಹೋಗ್ಬಿಡ್ರಿ ಮಾವ. ನೀವು ನನ್ನನ್ನು ಹೆಂಗದ ನೋಡು ಜಾನಕಿ ಅಂತ ಅನ್ಕೊಂಡ್ರೆ ಪರವಾಗಿಲ್ಲ, ನೀವು ಹೊರಗೆ ಹೋಗ್ಬಿಡ್ರಿ. ಇಲ್ಲವಾ, ಇಲ್ಲ, ನಾನು ಯಾರಿಗೂ ಏನು ಹೇಳೋಷ್ಟು ದೊಡ್ಡವಲ್ಲ, ಯಾರಿಗೂ ಏನು ಹೇಳಕ್ಕೆ ಹೋಗಲ್ಲ. ಎಲ್ಲರೂ ಅರ್ಥಕೊಂಡು ಚಂದಾಗ ಬಾಳೆ ಮಾಡ್ರಿ ಅಂತ ಹೇಳಕ್ಕೆ ಬಂದೆ ನಾನು. ನನ್ನ ಹೆಂಡತಿ ದೊಡ್ಡಕ್ಕೆ ಅದಕ್ಕೆ ಆಕೆ ಕೇಳಲಿಲ್ಲ. ಅವರಿಬ್ಬರ ನಿರ್ಧಾರ ತಗೊಂಡಿರೋದು. ಈ ವಿಷಯ ನನಗಾಗಲಿ ಕಿರಣಗಾಗಲಿ ಕರೆನ ಗೊತ್ತಿದ್ದಿಲ್ಲ ತಾಯಿ, ಕರೆನ ಗೊತ್ತಿದ್ದಿಲ್ಲ. ಮತ್ತೀಗ ನೀವು ಅಷ್ಟೇ ಹೆಣ್ಮಕ್ಳು ಅಷ್ಟೇ ಅದಿರಿ ಅಂತ ಗೊತ್ತಾಯ್ತು. ಅದಕ್ಕೆ ಒಂದ್ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಮನೆಯವ್ರು ಅದಾರ್ರಿ ಮಾವಾರ. ಇವರು ಅದ ಕೋರ್ಟಿಂದು ಕೆಲ್ಸಕ್ಕೆ ಬೇಲ್ ಸಂಬಂಧ ಹೊರಗೆ ಹೋಗ್ಯಾರ್ರಿ. ಅದ ಬೇಲ್ ಸಂಬಂಧ ಅಡ್ಡಾಡಕತ್ತಾರ್ರಿ ಇವರು. ಆತು ಬಿಡವ. ನನ್ನ ದೊಡ್ಡ ಮಗ ಅಂತೂ ಯಾವತ್ತ ಮನೆ ಬಿಟ್ಟು ಹೋದ ಆಸ್ತಿ ತಗೊಂಡು ಇದ್ದಾರು. ಒಬ್ಬ ನೀನು ಇದ್ರಿ, ನಿನಗೆ ಗೊತ್ತಿಲ್ಲದೇನಿಲ್ಲ. ಈಗ ನೋಡ್ರಿ, ನಾನೇ ಹೇಳ್ತೀನಿ, ನೀನು ನಿನ್ನ ಗಂಡ ಬೇರೆ ಇರ್ರಿ. ಆಕೆ ನಿಮ್ಮಿಬ್ಬರನ್ನಂತರೂ ಬಾಳೆ ಮಾಡಿಸ್ಕೊಡೋದಿಲ್ಲ. ಪುಣ್ಯಕ್ಕೆ ನೀವಂತರೂ ಒಬ್ರಿಗೊಬ್ರು ಜೀವದಿರಲ್ಲ. ನಿಮ್ಮಿಬ್ಬರು ಮಧ್ಯೆ ಏನೋ ತಂದು ಹಾಕಿ ಇಡಕ್ಕೆ ಪ್ರಯತ್ನ ಪಟ್ಲು. ಆದ್ರೆ ನೀನು ನಿನ್ನ ಗಂಡನ ಹದ್ಬಸ್ನಾಗ ಇಟ್ಕೊಂಡವ. ಅದೇನು ಬುದ್ಧಿ ಕಲಿಸ್ತೇನೋ ಗೊತ್ತಿಲ್ಲ. ನನ್ನ ಮಗ ಅಂತರೂ ಕರೆನ ರೊಕ್ಕನವ ಒಂದಿಷ್ಟು ಬಾಂಧವ್ಯಕ್ಕೆ ಮನುಷ್ಯತ್ವಕ್ಕೆ ಬೆಲೆ ಕೊಡಂಗಾದ. ನೋಡ್ತಾಯಿ, ನೀನು ನಿನ್ನ ಗಂಡ ಚಂದಿರ್ರಿ. ನಾನು ವಾಪಸ್ ನಿನ್ನ ಕರೆಯೋದು ಇಲ್ಲ ನಮ್ಮ ಮನೆಗೆ ಬಾ ಅಂತಂದು. ಬೇಕಾದ್ರೆ ಇಲ್ಲೇ ಇಟ್ಕೋತಿದ್ರು ಇಟ್ಕೊ ನಿನ್ನ ಗಂಡನ. ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡನ್ರಿ ಮಾವ. ಮೊದ್ಲು ನಮ್ಮ ಅಪ್ಪ ನಮ್ಮ ಅಣ್ಣ ಮನೆಗೆ ಬರ್ಬೇಕ್ರಿ. ಅಲ್ಲಿವರೆಗೂ ನಂಗೆ ಸಮಾಧಾನ ಇಲ್ಲ. ನಾನು ಅದಿನಲ್ಲವಾ, ನಾನು ರಾಘವೇಂದ್ರಗೆ ಫೋನ್ ಮಾಡ್ತೀನಿ, ರಾಘುಗೆ ಫೋನ್ ಮಾಡಿ ಹೋಗ್ತೀನಿ. ನಾನೆಲ್ಲ ಅವನ ಜೊತೆಗೆ ಮಾತಾಡ್ತೀನಿ, ತಲೆ ಕೆಚ್ಕೊಬೇಡ. ಅದೇನು ಮಾಡ್ತೀರೋ ನೋಡ್ರಿ ಮಾವಾರ. ನಂಗೆ ಗೊತ್ತೈತ್ರಿ ನಾ ತಪ್ಪು ಮಾಡೀನಿ ಅಂತೇಳಿ. ಆದ್ರೆ ಈ ತಪ್ಪು ಮಾಡಲಿಲ್ಲ ಅಂದಿದ್ರಿ ಇನ್ಯಾವತ್ತೂ ಅತ್ತಿಯರಿಗೆ ಬುದ್ಧಿ ಬರ್ತಿರ್ಲಿಲ್ರಿ, ಮನುಷ್ಯತ್ವನೂ ಅವ್ರಿಗೆ ಬರ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ನಾ ಮಾಡಿರೋದು ಕರೆಕ್ಟ್ ಅಂತ ನಂಗೆ ಗೊತ್ತ್ರಿ ಮಾವಾರ, ನಂಗೆ ಗೊತ್ತು.